ಈ ಬಿಸಿ ಬಿಸಿಯಾದಂತಹ ಇಡ್ಲಿ ಯಾರಿಗೆ ತಾನೇ ಇಷ್ಟ ಇಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಈ ಇಡ್ಲಿ ಎಲ್ಲಿಂದ ಬಂತು, ಹೇಗೆ ಬಂತು, ಇದನ್ನು ಹೇಗೆ ಮಾಡೋದು ನಾವು ಕಲ್ತ್ವಿ ಅಂತ ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ ಕೇಳಿ. ಆಹಾರ ಇತಿಹಾಸಕಾರರ ಪ್ರಕಾರ 9ನೇ ಶತಮಾನದಲ್ಲಿ ಇಂಡೋನೇಷ್ಯಾದ ಜಾವಾ ಅರಮನೆಗಳಲ್ಲಿ ಅಕ್ಕಿ ಹಿಟ್ಟನ್ನು ಹಬೆಯಲ್ಲಿ ಬೇಯಿಸಿ ಕಿಡ್ಲಿ ಅನ್ನೋ ಖಾದ್ಯ ಮಾಡ್ತಿದ್ರು. ಅಲ್ಲಿನ ಹಿಂದೂ ರಾಜರ ಬಾಣಸಿಗರು ಈ ಅದ್ಭುತ ತಂತ್ರಜ್ಞಾನವನ್ನು ಭಾರತಕ್ಕೆ ತಂದರು. ಇಷ್ಟೇ ಅಲ್ಲ, ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಅದೇನು ಅಂದರೆ, ನಮ್ಮ ಭಾರತದಲ್ಲಿ ಇದಕ್ಕೆ ಮೊದಲ ಲಿಖಿತ ಪುರಾವೆ ಸಿಗೋದು ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿ. ಹೌದು, ಕ್ರಿಸ್ತಶಕ 920 ಕನ್ನಡದ ಪ್ರಸಿದ್ಧ ವಡ್ಡಾರಾಧನೆ ಗ್ರಂಥದಲ್ಲಿ ಇಡ್ಲಿಯನ್ನು ಇದ್ದಲಿಗೆ ಎಂದು ಕರೆಯಲಾಗಿದೆ. ಹಾಗೆಯೇ ನಂತರ ಕಾಲಕ್ರಮೇಣವಾಗಿ ನಮ್ಮವರು ಇದನ್ನು ಅಕ್ಕಿ, ಉದ್ದು ಸೇರಿಸಿ ಇವತ್ತಿನ ಸಾಫ್ಟ್ ಇಡ್ಲಿ ಕಂಡುಹಿಡಿದರು. ಇಡ್ಲಿಯ ಈ ರೋಚಕ ರಹಸ್ಯ ನಿಮಗೆ ಗೊತ್ತಿತ್ತಾ? ಯಾರಿಗೆ ಗೊತ್ತಿದೆ ಅವರೆಲ್ಲ ಕಾಮೆಂಟ್ ಮಾಡಿ ತಿಳಿಸಿ. ಬಾಯ್.